ದೇವತೆಗಳಿಗೂ ಕೂಡ ಕೇಳಲಿಕ್ಕೆ ತುಂಬ ಕಷ್ಟ ಅಂತೆ. ಯಾರಿಗೆ ಪುಣ್ಯ ಇಲ್ಲ ಅಂಥವರಿಗೆ ಭಾಗವತವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಭಾಗವತವನ್ನು ಮಾರಾಟಕ್ಕೆ ಇಟ್ಟ ಗ್ರಂಥ ಅಲ್ಲ ಇದು. ನಹಿ ಧರ್ಮೋ ವಣಿಗ್ವೀಥ್ಯಾಂ ಲಶುನೈ ಸಹಜೃಂಭತೆ ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಕುಂಬಳಕಾಯಿ ಒಟ್ಟಿಗೆ ಮಾರ್ಕೆಟಲ್ಲಿ ಭಾಗವತ ಮಾರಾಟಕ್ಕೆ ಸಿಗುವ ಪದಾರ್ಥ ಅಲ್ಲ. ಯಾರಿಗೆ ತಪಸ್ಸಿದೆ, ಯಾರಿಗೆ ಸತ್ಕರ್ಮಗಳನ್ನು ಮಾಡಿದ ಪುಣ್ಯ ಇದೆ, ಪುಣ್ಯೇನೈವತು ಲಭ್ಯತೆ, ಅಂತಹ ಪುಣ್ಯ ಪುರುಷರಿಗೆ ಸಿಗುವಂತಹ ಶ್ರೇಷ್ಠವಾದ ಗ್ರಂಥ ಭಾಗವತ. ಈ ಭಾಗವತ ಗ್ರಂಥವನ್ನು ವಿಶೇಷವಾಗಿ 7 ದಿನಗಳ ಕಾಲ ಸಪ್ತಾಹ ಕ್ರಮದಲ್ಲಿ ಶ್ರವಣ ಮಾಡಬೇಕು. ವಿಘ್ನಗಳು ಬಾರದೇ ಇರುವಂತೆ ಗಣಪತಿಯನ್ನು ಸ್ತೋತ್ರ ಮಾಡಿ, ಸಮಸ್ತ ದೇವತೆಗಳ ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ 7 ದಿನದ ಕಥೆಯನ್ನು ಕೇಳಿದರೆ ನಮ್ಮ ಸಮಸ್ತ ದುಃಖಗಳನ್ನು ಪರಿಹಾರ ಮಾಡಿಕೊಂಡು ವೈಕುಂಠ ಲೋಕದ ತನಕ ಪ್ರಯಾಣ ಮಾಡ್ಬೋದು. ನಮಗೆ ಆ ಲೋಕ ಎಲ್ಲಿದೆ ಎನ್ನುವುದೇ ಗೊತ್ತಿಲ್ಲ. ಅಲ್ಲಿಯ ತನಕ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ. ಇದನ್ನೇ ವಾದಿರಾಜರು ಹಾಳು ಹರಟೆಯಾಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ